ದಿನೇ ದಿನದ ದುರ್ಗಾ ದೌಡ್ ಕಾರ್ಯಕ್ರಮ ಲಕ್ಷ್ಮೇಶ್ವರ ದಸರಾ ಉತ್ಸವ ಸಮಿತಿ ವತಿಯಿಂದ ಕಳೆದ 3 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ದುರ್ಗಾ ದೌಡ್ ಕಾರ್ಯಕ್ರಮ ಈ ವರ್ಷವೂ ಸಹ ಭರ್ಜರಿಯಾಗಿ ನಡೆಯುತ್ತಿದೆ. ಶುಕ್ರವಾರ 5ನೇ ದಿನದ ಕಾರ್ಯಕ್ರಮ ಬಸದೇವಣ್ಣನ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಸಮಾಪ್ತಿಗೊಂಡಿತು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಕಾರ್ಯಕ್ರಮ ಆರಂಭಗೊಂಡು ನಿಗದಿಪಡಿಸಿದ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಸಮಾಪ್ತಿಗೊಳ್ಳುತ್ತದೆ. ಮತ್ತೆ ಮರುದಿನ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಕಾರ್ಯಕ್ರಮದ ರೂವಾರಿ ಗುರುನಾಥ ದಾನಪ್ಪನವರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಹದೇವಪ್ಪ ಅಣ್ಣಿಗರಿ, ಅಶೋಕ್ ನಿರಾಲೋಟಿ, ಜ್ಞಾನೋಬ ಬೊಂಬ್ಲೆ, ಸಂತೋಷ್ ಸರ್ವದೆ, ಬಸವರಾಜ ಅರಳಿ, ಮಲ್ಲನಗೌಡ ಪಾಟೀಲ, ಶಿವಣ್ಣ ಡಂಬಳ, ರವಿ ಲಿಂಗಶೆಟ್ಟಿ, ಮಲ್ಲಪ್ಪ ಅಂಕಲಿ, ದೇವಣ್ಣ ಕುಂಬಾರ, ರಾಘು ಪೂಜಾರ, ದೇವಪ್ಪ ಗಡ್ಡೆ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಹೆಚ್ಚಿಗೆ ಮಾತಾಡಬಾರದು ಅಂತ ನಿರ್ಣಯ ಮಾಡ್ತಾ ಇವತ್ತು ತಮ್ಮೆಲ್ಲರೂ ಕೂಡ ಹೆಚ್ಚಿನ ನಡೆ ಆಗಿರ್ಬೋದು. ಆದರೆ ನಾಳೆ ದಿವಸ ಇಷ್ಟು ದೇಹ ದಣಿಯದ ರೀತಿಯಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾಳೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ, ನಾಳೆ ದಿವಸ 10ನೇ ದಿವಸದ ದುರ್ಗಾದೌಡ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವಿಶೇಷವಾಗಿ ತಾಯಂದಿರು ತಾವೆಲ್ಲರೂ ಕೂಡ ಅಭೂತಪೂರ್ವವಾದಂಥ ಬೆಂಬಲವನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದೀವಿ. ಆದ ಕಾರಣ ತಮ್ಮ ಮತ್ತೊಂದು ಸದ್ಯ ನಾವು ಈ ಸಂಘಟಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ, ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ನಾಳೆಯ ಇವತ್ತು ಬಣ್ಣ ಹಸಿರಿತ್ತು, ನಾಳೆ ಏನಿದೆ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ರೀತಿಯ ಸಾಧ್ಯವಾದ ಮಟ್ಟಕ್ಕೆ ಇದ್ದಂಥ ಆ ಬಣ್ಣದ ಸೀರೆಯನ್ನು ಹುಟ್ಟು ತಾವು ಸಾಕ್ಷಾತ್ ಆ ದೇವಿಯ ಅವತಾರದಲ್ಲಿ ಈ ದುರ್ಗಾದೌಡ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ, ಅದೇ ರೀತಿ ಇವತ್ತಿನ ದಿವಸ ಈ ಬರ್ತಕ್ಕೇರಿ ಮನೆಯ ಎಲ್ಲ ಹಿರಿಯರಿಗೂ ಕೂಡ ವಂದಿಸಿ, ನಮ್ಮನ್ನು ಇಷ್ಟೊಂದು ತಡವಾದರೂ ಕೂಡ ನಮ್ಮನ್ನ ತಾಯಿರು ಇಲ್ಲಿ ಸ್ವಾಗತಿಸಿ ನಮಗಾಗಿ ಉಪಹಾರವನ್ನು ತಯಾರು ಮಾಡಿದಂಥ ಎಲ್ಲ ಕಮಿಟಿಯ ಸದಸ್ಯರಿಗೂ ಗುರು ಹಿರಿಯರಿಗೂ ಕಮಿಟಿಯ ಪರವಾಗಿ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ದಿವಸ 4 ರಿಂದ 5 ಕಿಲೋಮೀಟರ್ವರೆಗೆ ನಾವು ಸಾಕಿ ಬಂದಿದೆ ದುರ್ಗಾದೌಡ್ನ ಈ ಜಾಥಾ. ಈ ಸಂದರ್ಭ ಮಕ್ಕಳು ವಿಶೇಷವಾಗಿ ಎಲ್ಲ ರೀತಿಯ ರೂಪಕವನ್ನು ಧರಿಸಿ ಬಂದಿದೆ. ಅವ್ರಿಗೂ ಕೂಡ ಆ ಪುಟಾಣಿ ಮಕ್ಕಳಿಗೂ ಕೂಡ ನಾವು ಸಂಘಟಕರ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸ್ತೇವೆ. ಹಾಗೂ ನಾಳೆ ದಿವಸ ಇದೇ ರೀತಿ ಯಾವ ರೀತಿ ನಮ್ಮನ್ನ ಇಲ್ಲಿ ಇವತ್ತು ಸ್ವಾಗತ ಮಾಡಿದರೆ ಅದೇ ರೀತಿ ನಾಳೆ ದಿವಸ ನಮ್ಮನ್ನ ಬಿಟ್ಕೊಡ್ಬೇಕನ್ನುವಂಥ ವಿನಂತಿಯನ್ನ ಈ ಬಸ್ತಿಕೆಗೆ ಎಲ್ಲ ಮನೆಯರಿಗೂ, ತಾಯಿಯರಿಗೂ, ಅಣ್ಣಂದಿರಿಗೂ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಎಲ್ಲರಿಗೂ